ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತೀವಿ ಅಂದರೆ, ನಮ್ಮ ಮನೇಲಿ ಡೈಲಿ ರೊಟೀನ್ ಇದು. 1 ಸ್ಪೂನು ಮೆಂತ್ಯನ ನೈಟೇ ನೆನೆಸಿಟ್ಟಿರೋದ್ರಿಂದ ಅದೇ ನೀರಿಗೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕುಡಿಯೋದು. ಮತ್ತು ಒಂದು 4ರಿಂದ 5 ಬಾದಾಮು, 2 ಗೋಡಂಬಿ, ಒಂದು 4 ದ್ರಾಕ್ಷಿನ ಡೈಲಿ ನಾವು ಕನ್ಸ್ಯೂಮ್ ಮಾಡ್ತೀವಿ. ಆ ಥರ ಮಾಡೋದ್ರಿಂದ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಫ್ಯಾಟ್ ಲಾಸ್ಗೂ ಅದು ಹೆಲ್ಪ್ ಮಾಡುತ್ತೆ. ಇನ್ನು ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮಾಡೋಣ ಅಂತ ರೆಡಿ ಮಾಡಿಟ್ಟಿದ್ದೆ. ನೈಟೇನೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಪರ್ಮೆಂಟೇಷನ್ ಆಗಿತ್ತು ಇಡ್ಲಿ ಹಿಟ್ಟು ಕೂಡ. ಇಡ್ಲಿ ಮಾಡಿದ್ರೆ ಏನಂದರೆ ಒಂದೇ ರೀತಿ ಟಿಫನ್ ಮಾಡ್ಬೋದು. ಬೇರೆ ಯಾವುದೇ ರೀತಿ ರೈಸ್ ಐಟಮ್ ಮಾಡಿದ್ರು ಅದು 2ರಿಂದ 3 ಥರ ಆಗಿಬಿಡುತ್ತೆ ನಮ್ಮ ಮನೇಲಿ. ಸೊ ಇಡ್ಲಿಗೆ ನಾನೇನು ಮಾಡಿದ್ದೆ ಅಂದರೆ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡಿದ್ದೆ. ಅದಕ್ಕೆ ಮಿಕ್ಸಿ ಜಾರ್ಗೆ ಒಂದು 4ರಿಂದ 5 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಚಕ್ಕೆ ಪುಡಿ, ಅರಿಶಿನ ಪುಡಿ, ಕಾಳು ಮೆಣಸು ಹಾಕ್ಕೊಂಡು ನೀರು ಹಾಕ್ಕೊಳ್ದೆ ರುಬ್ಕೋಬೇಕು. ಆಮೇಲೆ ಒಂದು ಪಾತ್ರೆಗೆ ಒಂದು ಕುಕ್ಕರ್ಗೆ ಇಟ್ಬಿಟ್ರೆ ಬೆಸ್ಟ್. ಇದು ವಿಜಲ್ ಹೊಡಿಸ್ಬೇಕಲ್ಲ. ಒಂದು ಕುಕ್ಕರ್ಗೆ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು, ಬಿಸಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲನ್ನು ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರ್ಕೋಬೇಕು. ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ನಾನು ಒಂದು 2ರಿಂದ 3 ಸತಿ ಚಿಕನ್ನ ತೊಳೆದು ಇಟ್ಕೊಂಡಿದ್ದೆ. ಈ ಕೋಳಿ ಯಾಕೆ ಜಾಸ್ತಿ ತಿನ್ನಲ್ಲ ಅಂದರೆ, ಮಕ್ಳು ಯಾರು ತಿನ್ನಲ್ಲ, ಹಾಗಾಗಿ ಜಾಸ್ತಿ ಕೋಳಿ ತೊಗೊಂಡು ಬರೋದು ಕಡಿಮೆ. ಹಾಗೆ ಮಟನ್ಗೆ ಮತ್ತು ಮಸಾಲಾಗೆ ಎಲ್ಲ ಚೆನ್ನಾಗಿ ಕೋಳಿಗೆಲ್ಲ ಇಟ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಅದ್ರದ್ದು ಮೊಟ್ಟೆ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಮೇಲ್ಗಡೆ ಮೆತ್ತಗಿಟ್ಬಿಟ್ಟು ಒಂದು ಚೂರು ನೀರು ಹಾಕ್ಬಿಟ್ಟು ನಾನು ಒಂದು 4 ವಿಷಲ್ನ ಕೂಗಿಸ್ಕೊಂಡೆ. ಅಷ್ಟರೊಳಗಡೆ ಇನ್ನೊಂದು ಮಸಾಲ ರೆಡಿ ಮಾಡ್ಕೋಬೇಕಲ್ಲ. ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಕಡಲೆಪಪ್ಪನ್ನ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೋತಾ ಇದ್ದೀನಿ. ಕುಕ್ಕರ್ ಕೂಡ ವಿಷಲ್ ಆರಿತ್ತು. ಮೊದಲಿಗೇನೆ ನಾನು ಮೆತ್ತಗೆ ಅಂದರೆ ಮೊಟ್ಟೆ ಎಲ್ಲನೂ ತೆಗೆದಿಟ್ಕೊತಾ ಇದ್ದೀನಿ. ಯಾಕೆಂದರೆ ನಾವು ಮಿಕ್ಸ್ ಮಾಡಿದಾಗ ಅದು ಫುಲ್ಲು ಕಲಸೋದಂಗೆ ಆಗುತ್ತೆ ಅಂತ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಖಾರದ ಪುಡಿ ಸ್ಮೆಲ್ ಹೋಗೋವರೆಗೂ ನಾನು ಬೇಯಿಸ್ಕೊತಾ ಇದ್ದೀನಿ. ನಮ್ಮ ಹತ್ರ ಮೆಂತ್ಯ ಸೊಪ್ಪಾಗಲಿ ಪಾಲಕ್ ಸೊಪ್ಪಾಗಲಿ ಇದ್ದರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಹಾಕಿದ್ರು ಕೂಡ ಹಾಕ್ಬೋದು, ಇಲ್ಲ ಈ ರೀತಿ ಸಾಂಬಾರ್ಗೆ ಹಾಕಿದ್ರು ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪಿತ್ತಂತ ಸ್ವಲ್ಪ ಕಟ್ ಮಾಡಿ ಹಾಕಿ, ಆಮೇಲೆ ರುಬ್ಬಿಟ್ಕೊಂಡಿರೋ ಕಾಯಿ ಕಡಲೆನೂ ಹಾಕಿ ಎಷ್ಟು ಬೇಕೋ ನೀರು ಅಷ್ಟನ್ನು ಹಾಕ್ಕೊಂಡು ಪೀಸ್ ಬೆಂದಿದ್ರೆ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಆಗುತ್ತೆ. ಬಟ್ ಇದು ಯಾಕೋ ಬೆಂದಿರಲಿಲ್ಲ ಅಂತ ಮತ್ತೆ ನಾನು ಒಂದು ವಿಜಲ್ನ ಓಡಿಸ್ಕೊಂಡೆ. ತುಂಬ ರುಚಿಯಾಗಿತ್ತು ಮೊಟ್ಟೆ ಕೋಳಿ ಸಾಂಬಾರು. ಅದರಲ್ಲೂ ಈ ಥರ ಇಡ್ಲಿ ದೋಸೆಗೆಲ್ಲ ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಯೂಸಲಿ ನಮಗಂತೂ ಈ ಥರ ಇಡ್ಲಿ ಮಾಡಿದಾಗೆಲ್ಲ ನಾನ್ ವೆಜ್ ಇದ್ರೇ ಇಷ್ಟ ಆಗ್ತಿರುತ್ತೆ. ಸೊ ತಿಂಡಿ ಎಲ್ಲ ತಿಂದು ಕೆಲಸ ಮುಗಿಸಿ ನಾವು ಇವಾಗ ಹೊರಟಿದ್ದೆ ಶಾಪಿಂಗ್ ಮಾಡಬೇಕಂತ. ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಳ್ಳೋಣ ಅಂತ ನಾನು ಮತ್ತು ಇಲ್ಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಫಸ್ಟ್ ಹೋಗಿದ್ದೆ ಪೋತಿಸ್ಗೆ. ನಾವು ಲಾಸ್ಟ್ ಇಯರ್ ಕೂಡ ಹೀಗೆ ಪೋತಿಸ್ಗೆ ಹೋಗಿದ್ವಿ. ಬಟ್ ಲಾಸ್ಟ್ ಇಯರ್ ತುಂಬ ಸ್ಯಾರಿನ ನಾವು ಪೋತಿಸಿಂದ ತೊಗೊಂಡು ಬಂದಿದ್ವಿ. ಆದರೆ ಈ ವರ್ಷ ನಮ್ಗೆ ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಲಾಸ್ಟ್ ಇಯರ್ ಇದ್ದ ಸ್ಯಾರಿಗಳೇ ಈ ವರ್ಷವೂ ಇತ್ತು. ಆದರೆ ಟೀ ಶರ್ಟು ಮತ್ತು ಪ್ಯಾಂಟ್ ಎಲ್ಲ ಆಫರಲ್ಲಿ ಇದ್ದಿದ್ದರಿಂದ ನಾವು ಟೀ ಶರ್ಟು ಪ್ಯಾಂಟು ತೊಗೊಂಡು ಬಂದ್ವಿ. ಹಾಗೆ ಒಂದು ಸ್ವಲ್ಪ ಹಂಗೆ ಎಲ್ಲ ನೋಡಿಕೊಂಡು, ಬಟ್ ಇಲ್ಲಿ ನಮ್ಗೆ ಯಾವ್ದು ಸ್ಯಾರಿನೂ ಅಡ್ಜಸ್ಟ್ ಆಗಲಿಲ್ಲ ಅಂತ ನಾವು ಬಂದಿದ್ದೆ ಚಿಕ್ಕಪೇಟೆಯಲ್ಲಿ ಯಾವ ಅಂಗಡಿಗೆ ಹೋದ್ರೂ, ಯಾವ ಶಾಪ್ಗೆ ಹೋದ್ರೂ ಬರೀ ಇರೋದೇ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ನಮ್ಗೆ ಅವೆಲ್ಲ ಕಾಮಾಕ್ಷಿ ಪಳ್ಳಿದಲ್ಲೇ ಸಿಗ್ತಾಯಿತ್ತು. ಅಲ್ಲಿ ಗಂಟ ಹೋಗೋ ಅವಶ್ಯಕತೆಯೇ ಇರಲಿಲ್ಲ. ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಯಾವ ಅಂಗಡಿಗೆ ಹೋದ್ರೂ ಬರೀ ಸೆಮಿ ಮೈಸೂರು ಸಿಲ್ಕೇ ಇತ್ತು. ಬಟ್ ಅದು ಹ್ಯಾಂಡ್ ವಾಶ್ ಕೂಡ ಇರಲಿಲ್ಲ. ನಾವು ಸುದರ್ಶನ್ಗೂ ಕೂಡ ಹೋದ್ವಿ, ಅಲ್ಲಂತೂ ಫುಲ್ ರಶ್ಶು. ಹೋಗಿದ್ದು ನಾವು ಸುಮ್ಮನೆ ಬಂದ್ವಿ, ಅಷ್ಟು ರಶ್ ಇತ್ತು. ಇನ್ನು ಶಾಪಿಂಗ್ ಎಲ್ಲ ಆಯಿತು, ಅರ್ಧ ಭಾಗ ಆಗಿದೆ ಅಷ್ಟೇ, ಇನ್ನೂ ಅರ್ಧ ಭಾಗ ಆಗಿಲ್ಲ. ಇವಾಗ ನಾನು ಸ್ವಲ್ಪ ಸ್ಯಾರಿ ಮತ್ತು ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ಯಾಕೆಂದರೆ ನಾವು ಪೋತಿಸು ಮತ್ತು ಚಿಕ್ಕಪೇಟೆಗೆ ಹೋಗಿದ್ವಲ್ಲ, ಏನು ತಂದೆ ಅಂತ ನಿಮ್ಮ ಹತ್ರನೂ ನಾನು ಶೇರ್ ಮಾಡ್ಕೊತೀನಿ. ಹಾಗೆ 1-2 ಆನ್ಲೈನ್ ಪ್ರಾಡಕ್ಟ್ ಕೂಡ ಇದೆ, ಅದನ್ನು ತೋರಿಸ್ತೀನಿ. ಮೊದಲಿಗೆ ಪೋತಿಸಲ್ಲಿ ಈ ಸಲ ನಮಗೇನು ಅಷ್ಟು ಸ್ಯಾರಿ ಇಷ್ಟ ಆಗಿಲ್ಲ. ಬಟ್ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು. ಇದು ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಇವಾಗ ಆಫರ್ ನಡೀತಾ ಇದೆ, ಆಷಾಢ ಆಫರು. ಆದರೆ ಜೀನ್ಸ್ ಪ್ಯಾಂಟಲ್ಲೂ ಕೂಡ ಆಫರ್ ಬಿಟ್ಟಿದ್ದಾರೆ. ಇದು 3000 2,500 ಏನೋ ಇತ್ತು ಅನಿಸುತ್ತೆ. ಆದರೆ ನನಗೆ ಇದು ಬರೀ 1,400 ರೂಪಾಯಿಗೆ ಸಿಕ್ತು. ಸಕ್ಕದಾಗಿದೆ, ಕ್ವಾಲಿಟಿ ವೈಸ್ ನಂಗೆ ತುಂಬ ಇಷ್ಟ ಆಯಿತು. ರೆಗ್ಯುಲರಾಗಿ ತೊಗೊಳ್ಳೋದು ಇಲ್ಲೇ ಬಸವೇಶ್ವರ ನಗರ ಕಾಂಪೇಟಲ್ಲೇ. ಆದರೆ ಇದು ಪೋತಿಸಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಯಾರಾದರೂ ತೊಗೊಳಂಗಿದ್ರೆ ಪೋತಿಸ ಯಾರು ಟಿ ಶರ್ಟ್ ಕೊಡ್ತವ್ರೆ, ನಾವು ಟಿ ಶರ್ಟ್ ಮೇಲೇ ಮಾಡ್ಬೋದು, ಹಂಗೆ ತಗೊಂಡು ಬಂದಿದ್ದೀವಿ. ಇನ್ನೂ ಟ್ಯಾಗು ಕೂಡ ರಿಮೂವ್ ಮಾಡಿಲ್ಲ ನಾವು. ಸುಮಾರು ಒಂದು ಅಷ್ಟು ಟಿ ಶರ್ಟ್ಸ್ ಎಲ್ಲ ತಗೊಂಡು ಬಂದ್ವಿ, ಚೆನ್ನಾಗಿರುತ್ತೆ ಅಂತ.
ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಫುಲ್ ಒಳ್ಳೆ ಸಾಫ್ಟ್ ಆಗಿದೆ. ನಮಗಂತೂ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಒಂದು 6 ಏನೋ ನಾವು ಟೀ ಶರ್ಟ್ಸ್ನ ತಗೊಂಡು ಬಂದ್ವಿ. ನಂಗೆ ಯಾವ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಆಮೇಲೆ ಮತ್ತೆ ಇನ್ನು ನಾವು ಇಷ್ಟು ಮಾತ್ರ ಪೋತಿಸಲ್ಲಿ ತೊಗೊಂಡಿದ್ದಷ್ಟೇ. ಇನ್ನು ನಾವು ಚಿಕ್ಕಪೇಟೆಗೆ ಹೋದ್ವಿ. ಚಿಕ್ಕಪೇಟೆಲಿ ನಾನು ಏನೇನು ತಂದೆ ಅಂದರೆ ಫಸ್ಟಿಗೆ ಬ್ಲೌಸ್ ಪೀಸ್ ತಗೊಂಡು ಬಂದ್ವಿ. ಇದನ್ನ ಏನೋ ಕೊಟ್ಟೆ ಅಂತ ಅನಿಸುತ್ತೆ. ಇದರಲ್ಲಿ 20 ಬ್ಲೌಸ್ ಪೀಸ್ ಸಿಗುತ್ತೆ ಅಂತ. ಇವಾಗ ಹೆಂಗೆ ಕುಂಕುಮ ಕೊಡೋಕೆ ಬೇಕಲ್ಲ, ಸೊ ಅಲ್ಲಿಂದನೇ ತಗೊಂಡು ಬಂದ್ಬಿಟ್ಟೆ. ಇದು ಒಂದು ಫುಲ್ ಕಿಟ್. ಇನ್ನು ಚಿಕ್ಕಪೇಟೆಲ್ಲೇ ಕೂಡ ನಾನು ಈ ಸ್ಯಾರಿನ ತಗೊಬಂದೆ. ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗ್ ಇದ್ದದ್ದು ಸ್ಯಾರಿ. ಬಟ್ ತಂದಮೇಲೆ ನನಗೇನೋ ಅಷ್ಟು ಇಷ್ಟ ಆಯ್ತಾ ಇಲ್ಲ. ಬಟ್ ತಂದ್ಬಿಟ್ಟಿದ್ದೀನಿ. ಹೇಗಿದೆ ಅಂತ ಹೇಳ್ಬೇಕು. ಕಲರ್ ಒಳ್ಳೆ ಫುಲ್ ಇದು ಜಾತ್ರೆ ಥರ ಜಕಮಕ ಅನ್ನೋ ಥರ ಆಗ್ಬಿಟ್ಟೈತೆ ಸ್ಯಾರಿ. ಈ ಕಲರ್ ಇರಲಿಲ್ವಲ್ಲ, ಸೊ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಇದೊಂದು ಸ್ಯಾರಿ. ಇನ್ನೂ ಒಂದು ಸ್ಯಾರಿ ತೊಗೊಂಡೈತೆ, ಬಟ್ ಅದು ನನ್ನ ಫ್ರೆಂಡ್ ಮನೆಯಲ್ಲೇ ಸೇರ್ಕೊಂಡಿದೆ. ಬಿಕಾಸ್ ಯಾಕೆಂದರೆ ದೇವ್ರಿಗೆ ಉಡಿಸ್ಬೇಕಲ್ಲ, ನಾವು ನಾನ್ ವೆಜ್ ಎಲ್ಲ ಮಾಡ್ತೀವಿ ಅಂತ ಅವ್ರ ಮನೇಲೇ ಇಟ್ಟಿದ್ದೀನಿ. ಅದನ್ನ ಉಡಿಸ್ವಾಗಲೇ ರಿವೀಲ್ ಮಾಡೋಣ ಬಿಡಿ. ಹಾಗೆ ಈ ಬ್ಲೂ ಕಲರ್ ಸ್ಯಾರಿನೂ ಅಷ್ಟೇ ಫುಲ್ ಟ್ರೆಂಡಿಂಗಲ್ಲಿದೆ. ನಮ್ಮ ಹತ್ರನೂ ಒಂದು ಟ್ರೆಂಡಿಂಗ್ ಇರಲಿ ಅಂತ ಇದನ್ನು ಕೂಡ ಪರ್ಚೇಸ್ ಮಾಡಿದ್ದಾಯಿತು. ಇದೆಲ್ಲ 1100 1200 ರೂಪಾಯಿ ಅಷ್ಟೇ ಇವೆಲ್ಲ. ಬಟ್ ಇದು ಕಲರ್ ಹೋಗುತ್ತೆ, ಹಂಗಾಗಿ ಹ್ಯಾಂಡ್ ವಾಶ್ ಮಾಡೋಂಗಿಲ್ಲ. ಇದು ಕಡ್ಡಿ ಚಾರ್ಜಿಟ್ ಅಂತ ಏನೋ ಹೇಳ್ತಾರೆ ಅನ್ಸುತ್ತೆ. ಇದೊಂದು ಗ್ರೀನ್ ಕಲರಲ್ಲಿ ತೊಗೊಂಡ್ವಿ. ನನ್ನ ಹತ್ರ ಗ್ರೀನ್ ಕಲರು 2 ಇರೋದು, ಅದಕ್ಕೆ ಇದೊಂದು 3 ಆಯ್ತು. ಬರೀ ಗ್ರೀನು ಪಿಂಕೆ ಜಾಸ್ತಿ ಸ್ಯಾರಿ ಆಗ್ಬಿಟ್ಟಿದ್ದಾವೆ ಇವಾಗ. ಇದೊಂದು ತೊಗೊಂಡ್ವಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಫುಲ್ ರಿಚ್ ಪಲ್ಲು ಬರುತ್ತೆ. ನನಗೆ ಇಷ್ಟ ಆಯಿತು. ಹಾಗೆ ಕೂರುತ್ತೆ. ಆ್ಯಕ್ಚುಲಿ ಇದಕ್ಕೆ ಉಟ್ಕೊಳ್ಳೋದಷ್ಟು ಕಷ್ಟ ಏನಾಗಲ್ಲ ಈ ಸ್ಯಾರಿನ. ಈ ಥರ ಸ್ಯಾರಿಗಳು ತೊಗೊಂಡ್ರೆ. ಈ ಸ್ಯಾರಿನ ನಾನು ಎಲ್ಲಿ ತೊಗೊಂಡೆ ಅಂತಂದರೆ ಚಿಕ್ಕಪೇಟೆಲ್ಲೂ ತೊಗೊಳ್ಳಿಲ್ಲ, ಪೋತಿಸಲ್ಲೂ ತೊಗೊಳ್ಳಿಲ್ಲ. ಇದನ್ನು ನನ್ನ ಮನೆ ಹತ್ರನೇ ರಾಮಯ್ಯ ಸಿಲ್ಕ್ ಹೌಸಲ್ಲಿ ತೊಗೊಂಡಿದ್ದು. ಹಬ್ಬಕ್ಕೆ ಅಂತಲೇ ತೊಗೊಂಡಿದ್ದು. ಬಿಕಾಸ್ ಹಬ್ಬದ ದಿನನೇ ನನ್ನ ಬರ್ಡೇನೂ ಬಂದಿರೋದ್ರಿಂದ ಈ ವರ್ಷ ಫುಲ್ ಬಾಜಾರಿ ಸ್ಯಾರಿ ಶಾಪಿಂಗ್ ನಡೀತಾ ಇದೆ. ಈ ಸ್ಯಾರಿನೂ ಕೂಡ ನಾನು ಇಲ್ಲೇ ತೊಗೊಂಡಿದ್ದು. ನಂಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲ್. ಇದು ನಮ್ಮ ಮನೆ ಪಕ್ಕನೇ ಇಷ್ಟೊಂದು ಒಳ್ಳೆ ಅಂಗಡಿ ಇಟ್ಕೊಂಡು ನಾವು ಯಾಕೆ ಅಷ್ಟು ದೂರ ಹೋದ್ವಿ ಅಂತ ಅನ್ನಿಸ್ತು ನನಗೆ. ಇದು ಹೇಗಿದೆ ಅಂತೇಳಿ. ಇದು ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಬೇಕಂದರೆ ಆನ್ಲೈನಿಂದನೂ ಕೂಡ ಅವರು ಆರ್ಡರ್ ಮಾಡ್ಕೊಂಡ್ರೆ ಅವರು ಕಳಿಸ್ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ಸೆಮಿ ಮೈಸೂರು ಸಿಲ್ಕು ಫುಲ್ ಸಾಫ್ಟಾಗಿದೆ. ನಂಗೆ ಪರ್ಸ್ನಲ್ಲಾಗಿ ತುಂಬ ಇಷ್ಟ ಆಯಿತು. ಸೊ ಹಾಗೆ ಅದಕ್ಕೆ ನಿಮ್ಮ ಹತ್ರ ನಿಮಗೆ ಬಂದರೆ ಫ್ಲಿಪ್ಕಾರ್ಟಲ್ಲಿ ಇದು ಚೆನ್ನಾಗಿದೆ. ಆನ್ಲೈನಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅದನ್ನೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಬೇಕಂದರೆ ಲಿಂಕ್ ಅಲ್ಲಿರುತ್ತೆ, ನೀವು ಕೂಡ ತೊಗೋಬೋದು. ಬ್ಯಾಗು ಕೂಡ ಚೆನ್ನಾಗಿದೆ. ಜಸ್ಟ್ 500 ರೂಪೀಸ್ ಅಷ್ಟೇ ಈ ಬ್ಯಾಗು. ಸೊ ಇದೇ ವಾಚು ಇವತ್ತಾನೆ ಬೆಳಗ್ಗೆ ಬಂದಿದ್ದು. ನಾಯ್ಸ್ ಕಂಪನಿ ಅವ್ರದ್ದು 1400 ಏನೋ ಅಷ್ಟೇ ಇದು. ಬಿಕಾಸ್ ಅದು ಇವಾಗ ಆಫರಲ್ಲಿ ನಡೀತಾ ಇದೆ. ಇದು ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ, ನೀವು ತೊಗೋಬೋದು. ಆಫರ್ ಮುಗಿಯೋಷ್ಟೊಳಗಡೆ ತೊಗೊಂಡ್ರೆ 1300 ಸಿಗುತ್ತೆ. ಜಸ್ಟ್ ಇದು ಮ್ಯಾಗ್ನೆಟ್ ಇರುತ್ತೆ. ಹಿಂಗೆ ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ಹಿಂಗೆ ಸ್ಟಿಕ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಈ ವಾಚು ಕೂಡ. ನಾಯ್ಸ್ ಅವ್ರದ್ದೇ. ಯಾವ ಒಂದು ಲಿಪ್ಸ್ಟಿಕ್ನ ನಾನು ಎಲ್ಲಿ ಗೊತ್ತಾ, ಫ್ಲಿಪ್ಕಾರ್ಟಲ್ಲೇ ಬೈ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ನಾನು ಏನು ಹಾಕಿದ್ದೀನಿ ಅದೇ ಶೇಡ್. ಇದು ಲಾಂಗ್ ಲಾಸ್ಟಿಕ್ ಇರುತ್ತೆ. ಫುಡ್ಡು ವಾಟರ್ ಪ್ರೂಫ್ ಇರುತ್ತೆ, ಫುಡ್ ಪ್ರೂಫ್ ಇರುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು. ನನಗಿದು ಸಖತ್ ಇಷ್ಟ ಆಯಿತು. ಸೊ ಹಾಗಾಗಿ ನನಗೆ ಮೇಕಪ್ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ, ಬಟ್ ಲಿಪ್ಸ್ಟಿಕ್ ಅಂದರೆ ನಂಗೆ ಸಖತ್ ಇಷ್ಟ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಎಲ್ಲ ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಬೇಕಂದರೆ ಬೈ ಮಾಡ್ಕೋಬೋದು. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಆಗಿರುತ್ತೆ. ಯಾರ್ಯಾರು ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಇನ್ನು ಇದೇ ಥರ ಶಾಪಿಂಗ್ ವೀಡಿಯೋಸ್ ಆಗಲಿ, ಇನ್ನು ಹಬ್ಬದ ವೀಡಿಯೋಸ್ ಆಗಲಿ, ಲಾಂಗ್ ಲೆಂತಿ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ನೋಡ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್.